ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಚಿತ್ರ ಅನ್ನುವ ಆಕೆ ಇದ್ಲು. ಅವಳು ದುರ್ಗಾಮಾತೆಯ ಭಕ್ತೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದುರ್ಗಾಮಾತೆಯ ದರ್ಶನ ಮಾಡ್ಕೊಂಡೇ ಬರ್ತಾ ಇದ್ಲು. ಚಿತ್ರ ಒಂದಿನ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಅವಳ ಕನಸಲ್ಲಿ ಒಂದು ಹಾವು ಬಂತು. ಅದನ್ನು ನೋಡಿ ನಿದ್ದೆಯಿಂದ ಚಿತ್ರ ಎಚ್ಚರವಾದ್ಲು. ಅರೆ, ಇದೇನಿದು? ನನ್ ಕನ್ಸಲ್ಲಿ ಹಾವು ಬರ್ತಾ ಇದೆ. ಯಾಕೆ ಪ್ರತಿದಿನ ಇದೇ ಕನ್ಸು ಬರ್ತಾ ಇದೆ? ದುರ್ಗಾಮಾತೆ, ನೀನೇ ಹೇಗಾದ್ರೂ ಕಾಪಾಡ್ಬೇಕಮ್ಮ. ಆದ್ರೆ ಮರುದಿನ ಕೂಡ ಚಿತ್ರಾಳಿಗೆ ನಿದ್ದೆಯಲ್ಲಿ ನಾಗರಾಜ ಬೇರೆ ಯಾರನ್ನೋ ಮದುವೆ ಮಾಡ್ಕೊಳ್ಳೋ ತರ ಕಾಣಿಸ್ತಿತ್ತು. ಆದ್ರೆ ಅಷ್ಟರೊಳಗೆ ಅವರಿಬ್ರು ಬೆಂಕಿಯಲ್ಲಿ ಸುಟ್ಟೋಗೋ ತರ ಕನ್ಸು ಬಂದಾಗ ತಕ್ಷಣ ನಿದ್ದೆಯಿಂದ ಎಚ್ಚರವಾದ್ಲು ಚಿತ್ರ. ಅರೆ, ಏನಿದು? ಪುನಃ ಇದೇ ರೀತಿ ಕನ್ಸು. ನನಗ್ ಮಾತ್ರ ಯಾಕೆ ಹಾವು ಬಗ್ಗೆ, ನಾಗರಾಜನ ಬಗ್ಗೆನೇ ಕನ್ಸು ಬರ್ತಾ ಇದೆ? ನನಗ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ದುರ್ಗಾಮಾತೆಯ ಹತ್ರ ಹೋಗಿ ಬೇಡ್ಕೊಳ್ತೀನಿ. ಹಾಗಂತ ಚಿತ್ರ ಮರುದಿನ ಬೆಳಗ್ಗೆನೆ ಎದ್ದ ತಕ್ಷಣ ಸ್ನಾನ ಮಾಡಿ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಕೈ ಮುಗ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲಿಗೊಂದು ಹಾವು ಬಂತು. ಆವಾಗ ಅಲ್ಲಿಗೆ ಬಂದ ಪೂಜಾರಿ, ಅಯ್ಯಯ್ಯೋ, ಹಾವು ಹಾವು ಹಾಗಂತ ಕಿಚ್ಚಿದಾಗ ಹಾವು ಅಲ್ಲಿಂದ ಹೋಗ್ಬಿಡ್ತು. ಪೂಜಾರಿ ಅವರೇ, ಏನಾಯ್ತು? ದೊಡ್ಡ ಹಾವು ಇಲ್ಲಿಗೆ ಬಂತಮ್ಮ. ನಾನ್ ಮಾತ್ರ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಆ ಹಾವು ನಿನ್ನ ಕಚ್ತಿತ್ತು. ಚಿತ್ರ ಏನು ಮಾತಾಡದೆ ಅಲ್ಲಿಂದ ಮನೆಗ್ ಬರ್ತಾ ಇದ್ಲು. ದಾರಿಯಲ್ಲಿ ರಾಜೇಶ್ ಅನ್ನುವ ವ್ಯಕ್ತಿ ಅವಳ ಕೈಯನ್ನ ಹಿಡಿದು ಅವಳನ್ನ ಕೂಗಿಸ್ತಾ ಇದ್ದ. ಚಿತ್ರ ತಕ್ಷಣ ಅವನ ಕೆನ್ನೆಗೆ ಹೊಡೆದು ಮನೆಗ್ ಬಂದ್ಬಿಟ್ಲು. ಮನೇಲಿ ಬಂದು ಕೂತ್ಕೊಂಡು ಚಿತ್ರ ಏನೋ ಆಲೋಚನೆ ಮಾಡ್ತಿದ್ಲು. ಆವಾಗ ಆ ಹಾವು ಚಿತ್ರಳ ಮನೆಯೊಳಗಡೆ ಬಂತು. ಅಯ್ಯೋ, ಹಾವು ಹಾವು! ಚಿತ್ರ ಹಾಗೆ ಹೆದರ್ಕೊಂಡೇ ಕಿಚದನ್ನ ನೋಡಿ ಆ ಹಾವು ನಾಗರಾಜನ ರೂಪಕ್ಕೆ ಬದಲಾಯಿತು. ಚಿತ್ರ, ಹೆದರ್ಬೇಡ, ನಾನು ನಾಗರಾಜ. ನಿನಗೆ ನೆನ್ಪಿಲ್ವಾ? ಹೋದ ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿ. ರಂಗರಾಜು ಅನ್ನುವ ಒಬ್ಬ ವ್ಯಾಪಾರಿ ಅಡವಿಯಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರ ಅಡವಿಗೆ ಬೆಂಕಿ ಇಟ್ಟಿದ್ರಲ್ಲಿ ನಾವಿಬ್ರು ಅದರಲ್ಲಿ ಸಿಕ್ಕಾಕೊಂಡು ಸತ್ತೋದ್ವಿ. ಹೌದು ನಾಗರಾಜ, ನೀವು ಹೇಳಿದನ್ನ ಕೇಳುವಾಗ ನನಗೆ ಇವಾಗ ನೆನಪಾಯ್ತು. ನಾವು ಪುನಃ ಮದುವೆ ಮಾಡ್ಕೊಳ್ಬೇಕು ಅಂತಾನೆ ಇಷ್ಟು ದಿನ ನಿನ್ನ ಹತ್ರ ನಾನು ಬರ್ತಾ ಇದ್ದೆ. ನಿನ್ನ ಕನ್ಸಲ್ಲೂ ಬರ್ತಾ ಇದ್ದೆ. ಆದ್ರೆ ಹೇಗೆ ನಾಗರಾಜ? ನಾನಿವಾಗ ಸಾಧಾರಣ ಮನುಷ್ಯ ಅಲ್ವಾ? ನಮ್ಮ ಮದ್ವೆ ಹೇಗ್ ನಡೆಯುತ್ತೆ? ಇದಕ್ಕೆ ಏನಾದ್ರೂ ಪರಿಷ್ಕಾರ ಆಲೋಚನೆ ಮಾಡ್ಬೇಕು ನಾಗಿಣಿ. ಆ ದಿನದಿಂದ ಚಿತ್ರ ನಾಗರಾಜು ಇಬ್ರು ಮಾತಾಡ್ಕೊಳ್ತಾ ಇದ್ರು. ಚಿತ್ರ ಒಂದಿನ ಯಾವಾಗ್ಲೂ ತರ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋದ್ಲು. ಅಲ್ಲಿ ರಂಗರಾಜು ಅವನ ಹತ್ರ ಕೆಲಸ ಮಾಡುವ ರಾಜೇಶ್ ಹತ್ರ ಈ ರೀತಿ ಮಾತಾಡ್ತಿದ್ದ. ಲೋ ರಾಜೇಶ್, ನಮ್ ವ್ಯಾಪಾರ ಅಡವಿಲಿ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಯ್ಯವ್ರೆ. ಅಡವಿಲಿರೋದು ಸುಮಾರು ಪ್ರಾಣಿಗಳು. ಯಾರಿಗೂ ಗೊತ್ತಿಲ್ಲದೆ ಈ ಪ್ರಾಣಿಗಳ ವ್ಯಾಪಾರ ಚೆನ್ನಾಗಿ ನಡಿಬೇಕು. ನಿನಗೆ ಇನ್ನೂ ಏನ್ ಬೇಕಾದ್ರೂ ಸಹ ಕೇಳು. ಸರಿ ಅಯ್ಯವ್ರೆ. ಹೋದ ಜನ್ಮದಲ್ಲಿ ನಮ್ಮನ್ನ ಕೊಂದ ವ್ಯಾಪಾರಿ ಇವನೇ. ಇವಾಗ ಅಡವಿಯಲ್ಲಿರುವ ಪ್ರಾಣಿಗಳನ್ನು ಕೊಲ್ತಾ ಇದ್ದಾನಾ? ಚಿತ್ರ ಅಲ್ಲೇ ನಿಂತ್ಕೊಂಡಿರೋದನ್ನ ರಂಗರಾಜು ಗಮನಿಸ್ತ. ರಾಜೇಶ್, ಆ ಹುಡುಗಿ ನಾವು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾಳೆ. ಅವಳನ್ನ ಕೊಲ್ಬೇಕು, ಹಿಡ್ಕೋ. ಚಿತ್ರ ಅದನ್ ಕೇಳಿ ಅಲ್ಲಿಂದ ಓಡ್ಕೊಂಡು ಹೋಗಿ ಮನೆಯೊಳಗಡೆ ಹೋದ್ಲು. ಮನೆಯಲ್ಲಿ ನಾಗರಾಜು ಹಾವಿನ ರೂಪದಲ್ಲಿದ್ದ. ಚಿತ್ರ ಮನೆಯೊಳಗಡೆ ಬಂದ್ಲು. ಆವಾಗ ಚಿತ್ರನ ಹಿಂಬಾಲಿಸಿ ರಂಗರಾಜ್ ಕೂಡ ಅಲ್ಲಿಗೆ ಬಂದ. ಅವ್ರ ಹಾಗೆ ಬಂದಾಗ ನಾಗರಾಜು ಮಾಮೂಲಿ ಮನುಷ್ಯನ ರೂಪಕ್ಕೆ ಬದಲಾದ. ಅಯ್ಯೋ, ಹಾಳಾಗ್ ಹೋದವಳೆ, ನಿನಗೆ ಮದುವೆನೇ ಆಗಿಲ್ಲ, ಆದ್ರೆ ಒಬ್ಬ ಗಂಡಸನ ಮನೇಲಿಟ್ಕೊಂಡಿದ್ಯಾ? ಇರು, ಇವತ್ತೇ ಊರಲ್ಲಿ ಎಲ್ರತ್ರ ಹೇಳಿ ದುರ್ಗಾಮಾತೆಯ ದೇವಸ್ಥಾನದಲ್ಲೇ ನಿನಗೆ ಶಿಕ್ಷೆ ಕೊಡತರ ಮಾಡ್ತೀನಿ. ಹಾಗಂತ ಹೇಳಿ ರಂಗರಾಜು ಚಿತ್ರನ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ. ರಾಜೇಶ್ ಹತ್ರ ಒಂದು ಚಾಕುನ ಕೊಟ್ಟು ಅವಳನ್ನ ಕೊಂದ್ಬಿಡು ಅಂತ ಎಲ್ಲರ ಮುಂದೇನೂ ಹೇಳ್ದ. ರಾಜೇಶ್ ಆ ಚಾಕು ತಗೊಂಡು ಚಿತ್ರ ಹತ್ರ ಬರ್ತಾ ಇದ್ದಾಗ ಮಧ್ಯದಲ್ಲಿ ಹಾವು ಬಂದು ರಾಜೇಶ್ನ ಕಚ್ಬಿಡ್ತು. ರಾಜೇಶ್ ಅದೇ ಜಾಗದಲ್ಲಿ ಬಿದ್ದು ಸತ್ತೋದ. ಆದ್ರೂ ರಂಗರಾಜು ಚಿತ್ರನ ಸಾಯಿಸೋದಕ್ಕೋಸ್ಕರ ಬಂದ. ಆವಾಗ ದುರ್ಗಾಮಾತೆ ಅವರ ಮುಂದ್ಗಡೆ ಪ್ರತ್ಯಕ್ಷವಾದ್ರು. ಅಯ್ಯೋ ಪಾಪಿ, ಎಷ್ಟು ಧೈರ್ಯ ಇದ್ರೆ ನನ್ ಭಕ್ತನ ನನ್ ಕಣ್ಮುಂದ್ಗಡೆನೆ ಸಾಯಿಸಕ್ಕೆ ಬರ್ತಾ ಇದೀಯಾ? ಲೆಕ್ಕದಲ್ಲಿ ನಿನ್ನನ್ನೇ ಸಾಯಿಸ್ಬೇಕು ಕಣೋ. ಹಾಗಂತ ದುರ್ಗಾಮಾತೆ ರಂಗರಾಜನ ಬೆಂಕಿ ಇಟ್ಟು ಸುಟ್ಬಿಟ್ರು. ನಾಗರಾಜು ಚಿತ್ರ ದುರ್ಗಾಮಾತೆಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು. ಆವಾಗ ದುರ್ಗಾಮಾತೆ ಚಿತ್ರಾಳಿಗೆ ನಾಗಿಣಿಯಾಗಿ ಬದಲಾಗುವ ವರವನ್ನ ಕೊಟ್ರು. ಆಮೇಲೆ ನಾಗರಾಜು ನಾಗಿಣಿ ದುರ್ಗಾಮಾತೆಯ ಆಲಯದಲ್ಲೇ ಇಬ್ರು ಮದುವೆ ಮಾಡ್ಕೊಂಡ್ರು. ಆ ದಿನದಿಂದ ಭಕ್ತರು ಎಲ್ರೂ ಕೂಡ ದುರ್ಗಾಮಾತೆಗೆ ಪೂಜೆ ಮಾಡುವಾಗ ನಾಗರಾಜ ನಾಗಿಣಿಗೂ ಅವರು ಪೂಜೆ ಮಾಡ್ತಿದ್ರು.